ಈಗ ನಾನು ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯಕ್ಕೆ ಬರ್ತಾ ಇದ್ದೀನಿ. ಅದೇನು ಅಂತಂದ್ರೆ 9 ನವಗ್ರಹಗಳಿವೆ. 9 ಗ್ರಹಗಳು, ನವಗ್ರಹ ಅಂತಂತಂದ್ರೆ 9. ಸೊ ಹಾಗಿದ್ರೆ ಆ 9 ಗ್ರಹಗಳ ಪ್ರಭಾವಕ್ಕೆ ನಾವು ಒಳಗಾಗೇವಿ ಅಂತ ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಈಗ ಎಷ್ಟೋ ಜನ ಹೇಳ್ತಾರೆ ಏನು ಅಂತಂದ್ರೆ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಂದು ಟೈಮ್ ಗೊತ್ತಿಲ್ಲ, ಅವು ಹಳೆ ಕಾಲದೊಳಗೆ ಬರೆದಿಟ್ಟಿಲ್ಲ, ಮತ್ತೊಂದು ಮುಗಿದೊಂದು ಹೇಳ್ತಾರೆ. ಹಾಗಿದ್ರೆ ಯಾವ ಲಕ್ಷಣಗಳಿಂದ ನಾವು ತಿಳ್ಕೊಳ್ಬೋದು ಯಾವ ಗ್ರಹದ ಒಂದು ಯುತಿ ನಮ್ಮ ಮೇಲೆ ನಡೀತಾ ಇದೆ ಅಥವಾ ಪ್ರಭಾವ ನಮ್ಮ ಮೇಲೆ ನಡೀತಾ ಇದೆ ಅಂತ ಹೇಳಿ? ಸೊ ಬನ್ನಿ, ಹಾಗಿದ್ರೆ ಯಾವ ಯಾವ ರೋಗಗಳಿಂದ ಅಥವಾ ದೇಹದಲ್ಲಿ ಆಗುವಂತಹ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳಿಂದ, ನಮ್ಮ ಸಂಗತಿಯ ಬದಲಾವಣೆಯಿಂದ, ನಮ್ಮ ಪ್ರಸಂಗಗಳ ಬದಲಾವಣೆಯಿಂದ ಯಾವ ಗ್ರಹದ ಒಂದು ಅನುಗ್ರಹಕ್ಕೋ ಅವಗ್ರಹಕ್ಕೋ ನಾವು ಕಾರಣ ಆಗೇವಿ, ನಾವು ಯಾವ ಶಾಂತ್ಯಾದಿ ಕರ್ಮಗಳನ್ನು ಮಾಡಬೇಕು, ಯಾವ ಗ್ರಹರ ಆರಾಧನೆಯನ್ನು ಮಾಡಬೇಕು ಅಂತಿರೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಬಹಳ ವಿಶೇಷವಾದಂತಹ ಟಾಪಿಕ್ ಇದೆ, ದಯವಿಟ್ಟು ಎಲ್ಲರೂ ಲಕ್ಷ್ಯ ಕೊಡ್ರಿ, ಯಾರೂ ನಿಮಗೆ ಹೇಳಿರಲಿಕ್ಕಿಲ್ಲ ಇದನ್ನು. ಸೊ ಅದಕ್ಕೆ ಸೂರ್ಯದಿಂದ ಹಿಡ್ಕೊಂಡು ರಾಹುಕೇತುಗಳ ತನಕ 9 ಗ್ರಹಗಳು. ಸೊ ಈ 9 ಗ್ರಹಗಳು ನಮ್ಮ ಮೇಲೆ ತಮ್ಮ ಪ್ರಭಾವವನ್ನು ಹಾಕ್ತಾ ಇರ್ತವೆ. ಸೊ ಆ ಪ್ರಭಾವ ಆಗ್ತಿರ್ಬೇಕಾದ್ರೆ ನಮ್ಮಲ್ಲಿ ಏನು ಬದಲಾವಣೆ ಆಗ್ತದೆ ಆ ಬದಲಾವಣೆ ಮೇಲೆ ನಾವು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ನಮಗೆ ಇಂತಹ ಗ್ರಹಗಳ ಒಂದು ಪ್ರಭಾವ ನಡೀತಾ ಇದೆ, ಆ ಗ್ರಹವನ್ನು ನಾವು ಆರಾಧನೆ ಮಾಡಿಬಿಟ್ವಿ ಅಂತಂತಂದರೆ ತಕ್ಷಣದೊಳಗೆ ಆ ರೋಗಗಳು ಪರಿಹಾರವಾಗ್ತದೆ. ಅಥವಾ ಆ ರೋಗಗಳಿಗೆ ನಾವು ಅನುಭವಿಸ್ತಾ ಇದ್ದೇವೆ ಆಲ್ರೆಡಿ, ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲ, ನಮಗೆ ಡೇಟ್ ಆಫ್ ಬರ್ತ್ ಟೈಮು ಗೊತ್ತಿಲ್ಲ, ಜ್ಯೋತಿಷಿಗಳಿಗೆ ಭೇಟಿ ಆಗುವಷ್ಟು ಸಮಯ ಇಲ್ಲ, ಅವ್ರಿಗೆ ಮತ್ತೆ ಭೇಟಿ ಆದ ಅಂತಂದ್ರೆ ರೊಕ್ಕ ಕೊಡಬೇಕಾಗ್ತದೆ, ಅದಕ್ಕೆ ಬೇಡ ಅದಕ್ಕೆ ಒಂದು ಪರಿಹಾರ ತಿಳಿಸ್ರಿ ಅಂತಂತಂದರೆ ಇದು ಬಹಳ ಸುಂದರವಾದ ಅಮೋಘವಾದಂತಹ ಪರಿಹಾರ. ಸೊ ಈ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬರ್ರಿ, ಹಾಗಿದ್ರೆ ಸೂರ್ಯನ ಪ್ರಭಾವಕ್ಕೆ ನಾವು ಒಳಗಾಗೇವಿ ಅಂತ ಅನ್ನೋದು ಹೆಂಗೆ ಗೊತ್ತಾಗ್ತದೆ ಅಂತನ್ನೋದನ್ನು ನೋಡೋಣ. ತಲೆ ಮತ್ತು ಮೆದುಳಿಗೆ ಸಂಬಂಧಪಟ್ಟಂತಹ ರೋಗಗಳು ನೋಡ್ರಿ, ಸೂರ್ಯನ ಪ್ರಭಾವಕ್ಕೆ ನೀವು ಒಳಗಾಗಿದ್ರಿ ಅಂತಂತಂದ್ರೆ ನಿಮಗೆ ತಲೆನೋವು, ಮೆದುಳಿಗೆ ಸಂಬಂಧಪಟ್ಟಂತಹ ನೋವುಗಳು ಇದು ಜಾಸ್ತಿ ಆಗ್ತದೆ. ಮೂಳೆ ದೌರ್ಬಲ್ಯ ಅಥವಾ ಮೂಳೆ ಮುರಿತ, ಸೊ ಬೋನ್ಸಿಗೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳು, ಅಥವಾ ನೀವು ಎಲ್ಲೋ ಬಿದ್ದರೆ ಫ್ರ್ಯಾಕ್ಚರ್ ಆಗ್ಲಿಕ್ಕತ್ತಿತ್ತು ಅಂತಂತಂದ್ರೆ ಆವಾಗ ಸೂರ್ಯನ ಗ್ರಹಕ್ಕೆ ನೀವು ವಿಶೇಷವಾಗಿ ಸೂರ್ಯಾರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.